ಮತ್ತು ನಾಷ್ಟಕ್ಕೆ ದೋಸೆ, ಕಡಲೆ ಬೀಜ, ತೆಂಗಿನಕಾಯಿ ಚಟ್ನಿ ಇವತ್ತು ಐತಿ. ಚೂರೈತಿ. ನನ್ನ ಮಗಳು ಮಾಡಿರೋ ಮೊಳಕೆ ಕಾಳು ಸಾಂಬಾರು, ಬಿಸಿ ಬಿಸಿ ಅನ್ನ, ಮೇಲೆ ಒಂಚೂರು ತುಪ್ಪ. ಕಾಣಿಸಲ್ವಿ? ನೋಡಿ ಫ್ರೆಂಡ್ಸ್, ಇಲ್ಲಿ ನನ್ನ ಮಗಳನ್ನ ಕರ್ಕೊಂಡೋಗ ಕಾಲೇಜ್ಗೆ ಬಂದಿದ್ದೆ. ಇಲ್ಲಿ ಇದ್ದಿದೆ ನೋಡಿ ಮರ, ತೋರಿಸ್ತೀನಿ ರೀ, ಆ ಕಡೆ ಇದೆ ಅಲ್ಲಿ. ಆವಾಗೆಲ್ಲ ಹಳೇ ಕಾಲದಲ್ಲಿ ಮದುವೆಗಳಿಗೆ ಚಪ್ರ ಹಾಕಿದ್ರೆ ಇದ್ರದ್ದೇ ಹೂವು ಕಟ್ತಾ ಇದ್ದಿದ್ದು. ಇಲ್ಲಿ ಕಾಲೇಜಲ್ಲಿ ಐತೆ. ನಾನು ಚಿಕ್ಕ ಹುಡುಗಿರ್ಬೇಕಾದ್ರೆ ಈ ಥರ ಎಲ್ಲ ಉಗುರು ಅಂಟಿಸ್ಕೊಳೋದು. ಅದಕ್ಕೆ ಇವಾಗ ಸಿಕ್ತು, ಕೆಳಗಡೆ ಎಲ್ಲ ಬಿದ್ದೈತೆ. ತೋರ್ಸು, ಏನು ಕೊಡೋದು ಹೂವು? ತೋರ್ಸೋಣ, ಹೂವು ಕೊಡೋದು ಕೈಗೆ. ನೋಡಿ ಈ ಥರ ಹೂವು ಮದುವೆಗಳಲ್ಲಿ ಚಪ್ರಕ್ಕೆಲ್ಲ ಇದೇ ಕಟ್ತಾ ಇದ್ದಿದ್ದು. ಒಳ್ಳೆ ಚೆನ್ನಾಗಿರ್ತದ ಅದರಲ್ಲಿ. ಇವಾಗ ಉಗುರು ಎಷ್ಟು ಚೆನ್ನಾಗಿ ಹಾಕ್ಕೊಂಡಿದ್ದೀನಿ ನೋಡಿ ನಾನು. ಇದರಲ್ಲಿ ಈ ಥರ ಉಗುರ್ಗೆ ಹಾಕ್ಕೊಳ್ಳೋದು. ಆಮೇಲೆ ಇದು ಓಪನ್ ಮಾಡು, ಅದರೊಳಗಡೆ ಒಂದು ಬೀಜ ಇರುತ್ತೆ, ಅದರಲ್ಲಿ ಜಗಳ ಆಡೋದು, ಯಾರು ವಿನ್ ಆಗ್ತಾರೆ ಅಂತ. ಅದು ಅಂತೂ ನನಗೆ ಸಖತ್ತಾಗಿ ಆಡ್ತಾ ಇದ್ದೆ ನಾನು ಅದರಲ್ಲಿ. ಕೊಡೆ ಒಂದು ಬೀಜ ಇರೋದು ಕೊಡು, ಎಲ್ಲ ಉದುರಿಸ್ಬಿಟ್ಟೆ. ಹೆಂಗೆ ಹಿಡ್ಕೊಳೋದು? ಇಲ್ಲ ಐತೆ ನೋಡಿ, ಬಿದ್ದೋಯ್ತು, ಎಲ್ಲ ಬಿದ್ದೋಯ್ತು ಕಣೆ. ಈ ಥರ ಐತಲ್ಲ, ಇಲ್ಲಿ ಇವಳು ತೋರಿಸ್ತಾವಳೆ ನೋಡಿ. ಇದರಲ್ಲಿ ಇಬ್ಬರಿಬ್ರು ಯಾರ್ದು ಆ ಮುಂದೆಗಡೆ ಕಾಳು ಉದುರೋತೈತೋ ಅವ್ರು ಔಟ್, ಯಾರ್ದು ಬೀಳಲ್ವೋ ಅವರು ವಿನ್. ಆ ಥರ ಆಟ ಆಡ್ತಾ ಇದ್ವಿ ನಾವು. ಎಷ್ಟು ಚೆನ್ನಾಗಿ ಅಂಟ್ಕೊಳ್ಳುತ್ತೆ ನೋಡಿ, ಬೀಳೋದೇ ಇಲ್ಲ. ಹಾಂ, ನೋಡ್ಬೇಕು. ಅದು ಕಾಯಿ ಆಗ್ಬಿಟ್ಟೈತೆ, ಅದೆಲ್ಲ ಇಂಥದ್ರಾಗ ಮಾಡ್ಬೇಕು. ಅವಳದು ಓದ್ತಾ ಇರೋದೆಲ್ಲ ಹೇಳ್ತಾವಳೆ. ಇದು ಸೆಪೆಲ್ಸ.
ಇಲ್ಲಿ ನೋಡಿಲ್ಲೇ ಇದು ಹೋಗಿ ಸುಮ್ಮನೆ ನೀನು ಓದೋದು ನನಗೆ ಕೇಳ್ತೀಯ. ಹೇಳ್ಬೇಕು ಫ್ಲವರ್ ಹೆಂಗ್ ಬೆಳಿತೈತೆ ಅಂತ. ಇಲ್ಲಿ ನೋಡಿ ಹೇಳು. ಇದು ಸೆಪಲ್ಸಾ. ಇಲ್ಲೈತೆ ನೋಡಿ ಇಲ್ಲಿ ಇದು ಇದನ್ನ ಸ್ಟಿಗ್ಮಾ ಅಂತಾರೆ. ಇಲ್ಲೈತೆ ನೋಡಿ ಇದು ಮಧ್ಯದಲ್ಲಿ. ಇದನ್ನ ಸ್ಟೈಲ್ ಅಂತಾರೆ. ಸ್ಟೈಲ್ ಅಂದರೆ ನೀನು ಮಾಡೋ ಸ್ಟೈಲ್ ಅಲ್ಲ. ಇನ್ಯಾವ ಸ್ಟೈಲ್? ಇದಕ್ಕಿರೋ ಹೆಸರು ಸ್ಟೈಲು. ಸರಿ ಹೋಗು, ಮಳೆ ಬರಂಗೈತು ಹೋಗೋಣ. ಕಾಲೇಜಿಗೆ ಕರ್ಕೊಂಬರಕ್ಕೆ ಬಂದೆ, ಸಾಕಾಯ್ತು. ಇಲ್ಲಿ ಸ್ವಲ್ಪ ಹೊತ್ತು ಮರದ ಕೆಳಗಡೆ ಕುತ್ಕೊಂಡಿದ್ದೀವಿ. ಬಿಸಿಲು ಅಂದರೆ ಬಿಸಿಲಿತ್ತು, ಇವಾಗ ಸ್ವಲ್ಪ ನೆರಳು ಬಂದೈತೆ. ಇದು ಓವರಿ ತಣ್ಣಗೈತೆ, ಅದಕ್ಕೆ ಸ್ವಲ್ಪ ಹೊತ್ತು ಕುತ್ಕೊಂಡು ಹೋಗ್ಬೇಕು. ಇದು ಓವರಿಯಲ್ಲಿ ಇದನ್ನ ನೋಡ್ಬಿಟ್ಟು ನನಗೆ ಖುಷಿ ಆಗೋಯ್ತು. ಓವರಿ ಅದಕ್ಕೆ ಕೀಳ್ಬೇಡ, ಕೊಡು ಚಿಂಟು. ನಾನು ಮಾಡಿಕೊಂಡಿರೋದು ಅದು ಕೊಡು ಚಿಂಟು. ಅಲ್ಲಿ ಹೋಗಿ ಆಯ್ಕೋ, ಅಲ್ಲಿ ಬಿದ್ದಿದ್ರೆ ಹೆಂಗ್ ಮಾಡ್ತಾಳೆ ನೋಡಿ. ನಂದು ಎತ್ಕೊಂಡು ಹೋದ್ಲು, ಅಲ್ಲಿ ಹೋಗಿದ್ದಾಳೆ ಹುಡ್ಕೊಂಡು ಬರೋಕ್ಕೆ. ನೋಡಿ ಆ ಮರದ ಅವಾಗೆಲ್ಲ ಮದುವೆಗಳು ಚಪ್ರಕ್ಕೆ ಇದನ್ನೆಲ್ಲ ಕಟ್ಟಿದ್ರೆ ಏನೋ ಒಂಥರ ಖುಷಿ. ಎಷ್ಟು ಚೆನ್ನಾಗಿತ್ತು. ಮದುವೆಗೆ ಒಂದು ಕಳೆ ಬರ್ತಾಯಿತ್ತು ಮನೆ ಮುಂದೆ ಹಾಕೋ ಚಪ್ರಕ್ಕೆ ಇದು ಕಟ್ಟಿದ್ರೆ. ಇವಾಗೆಲ್ಲ ಎಷ್ಟೊಂದು ಡೆಕೋರೇಷನ್ ಮಾಡ್ತಾರೆ, ಆದರೆ ಇದ್ರ ಮುಂದೆ ಯಾವುದು ಇಲ್ಲ ಅನಿಸುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಹೂವು. ಈ ಟೈಮಲ್ಲಿ ಮದುವೆ ಟೈಮಲ್ಲಿ ಕರೆಕ್ಟಾಗಿ ಬರುತ್ತೆ ಈ ಥರ ಹೂವು ಕಟ್ಟೋದು. ಅಲ್ಲಿ ಕೆಳಗಡೆ ಎಲ್ಲ ಬಿದ್ದೈತೆ. ನಾನು ಅದರಲ್ಲಿ 2 ಎತ್ಕೊಂಡು ಬಂದಿದ್ದೆ ಕೈಗೆ ಅಂಟಿಸ್ಕೊಳಕ್ಕೆ. ಅದರಲ್ಲಿ ಒಂದು ಎತ್ಕೊಂಡು ಓಡೋದ್ಲು, ಇವಾಗ ಅಲ್ಲಿ ಕಿತ್ಕೊಂತಾವಳೆ. ಏಯ್ ಚಿಂಟು ಬಾ, ಇಲ್ಲಿ ನೋಡು. ಇಲ್ಲಿ ಎಗರು ಮ್ಯಾಲಕ್ಕೆ. ಅದರಲ್ಲಿ ಎಗರು ಬಿಟ್ಟು ಕಿತ್ಕೊ ಒಂದು ಹೂವು ಕಿತ್ಕೊ ಒಂದು. ಎಗರು ಜಂಪ್ ಮಾಡು, ಮ್ಯಾಲಕ್ಕೆ ಜಂಪ್ ಮಾಡು ಒಂದು. ಹಿಂಗೆ ಎಗರು, 2 ಕಾಲು ಎತ್ಕೊಂಡು ಎಗರು. ಸುಮ್ಮನೆ ಎಗ್ರೆ, ಒಂದು ಫೋಟೋ ತೆಗಿತೀನಿ. ಎಗರು ಮ್ಯಾಲ್ಕೆ ಎಗರು, ನೋಡೋಣ ಬರ್ತದೇನೋ. ಎರಡು ಕೈ ಹಿಡ್ಕೊಂಡಂಗೆ ಎಗರು ಚಿಂಟು. ಹೇಳಿದ ಮಾತೇ ಕೇಳಲ್ಲ ಫ್ರೆಂಡ್ಸ್ ಅವಳು. ಏಯ್ ಸುಮ್ಮನೆ ಹಿಂಗೆ ಎಗರು. ಇನ್ನೊಂದ್ಸತಿ ಇರು, ಬಂದೈತ ನೋಡೋಣ ಫೋಟೋ. ಆ ಥರ ತೆಗಿತೀನಿ. ನೀನು ಎಗರು ಒಂದು ಜೋರಾಗಿ 2 ಕಾಲು ಹಿಂಗೆ ಮ್ಯಾಲ್ ಕೆತ್ತು ಹಿಂದಕ್ಕೆ ಮಡ್ಚು. ಸುಮ್ಮನೆ ಅಲ್ಲೇ ಕಿತ್ಕೊಳ್ಳೋ ಥರ ಕೈ ಒಂದು ಹಿಂಗೆ 2 ಕಾಲು ಮ್ಯಾಲ್ ಕೆತ್ತು ಒಂಚೂರು. ಆ ಥರ 2 ಎತ್ತು. ಫೋಟೋ ತೆಗಿತೀನಿ ಮ್ಯಾಲ್ಕೆ ಎಗರಿರೋದು. ಇರೋ ಎಗರು. ಇನ್ನೊಂದ್ಸತಿ ಈ ಕಡೆಗೆ ನೋಡ್ಕೊಂಡು ಎಗರು. ಚೆನ್ನಾಗಿ ಬಂದೈತೆ ನೋಡು, ಅದೆಷ್ಟು ಚೆನ್ನಾಗಿ. ಎಲ್ಲಿಗೋತಾ ಇದೆಯಾ?
ಒಂದು ಎಗರಕ್ಕೆ ಎಷ್ಟೊತ್ತು ಮಾಡ್ತೀಯ ನೋಡು, ಅದಕ್ಕೆ ದಪ್ಪಗಿರಬಾರ್ದು ಅನ್ನೋದು. ಹಾಂ, ಇನ್ನೊಂದ್ಸತಿ ಓಡ್ ಬಂದು ಎಗರು, ಹಿಂದೆಯಿಂದ ಅಲ್ಲಿಂದ ಓಡ್ ಬಂದು ಎಗರು ಸಾಕು. ಹಾಂ, ತೆಗಿ, ಬಿದ್ದೀಯಾ? ಫೋಟೋ ತೆಗಿಬೇಕಾ? ಸಾಕು ಬಾ. ಬಾ ಹೋಗೋಣ. ಇನ್ನೊಂದ್ಸತಿ ಬಾ, ಇನ್ನೊಂದ್ಸತಿ. ಒಂದು ಬೆಟ್ಟು ವಿಡಿಯೋ ಮಾಡಕ್ಕೆ ಹೋಗಿ ಬಿದ್ದೋಯ್ತು. ಇನ್ನು 4 ಐತೆ. ಸರಿ ಬಾ ಹೋಗೋಣ. ಎಷ್ಟು ಬಿಗ್ಗ ಕಚ್ಕೊಂಡೈತೆ ನೋಡೆ, ಬಿದ್ದೋಗೋದೇ ಇಲ್ಲ. ಏನಾದರೂ ಇಲ್ಲಿಗೆ ತಗುಲ್ಸಿದ್ರೆ ಬಿದ್ದೋಗ್ತೈತೆ. ಹೋಗೋಣ ಆಯ್ತಾ? ಜಂಪ್ ಮಾಡೆಲ್ಲ. ಸರಿ, ಬಾಲೆಲ್ಲ ಆಡಂಗಿಲ್ವಂತ ಇವಾಗ. ನಡಿ, ಇವಾಗ ಹೊಸ ರೂಲ್ಸು ಫ್ರೆಂಡ್ಸ್, ಯಾರು ಆಟ ಆಡಂಗಿಲ್ಲ ಇಲ್ಲಿ. ಹಿಂಗೆ ಬರಲಾ ಮನೆಗೆ ರೋಡಲ್ಲಿ? ಇದೊಂದು ಬಿದ್ದೋಯ್ತು ನೋಡು, ಎಲ್ಲೋ ಬ್ಯಾಗ್ ತಗ್ಲಾಕಣವಾಗ ಉದ್ರೋತದ್ ಬಿಡು. ನಾನೆಲ್ಲ ಕಿತ್ಬಿಟ್ಟೆ ನೋಡು. ಹಂಗೆ ಮಾಡಿ. ಓಕೆ ಫ್ರೆಂಡ್ಸ್, ಆಯಿತು. ಅರ್ಧ ಗಂಟೆ, 3 ಗಂಟೆಗೆ ಬಿಟ್ಟಿದ್ದಕ್ಕೆ 3:45 ಆತೈತೆ. ಸ್ವಲ್ಪ ಹೊತ್ತು ಕೂತ್ಕೊಂಡು ರೆಸ್ಟ್ ಮಾಡಾಯ್ತು. ಇವಾಗ ಮನೆಗೆ ಹೋಗ್ತೀವಿ. ಬಿಸಿಲು ಬಂತು ಇವಾಗ ನೋಡಿ. ಇಷ್ಟೊತ್ತು ಮಾಡ ಮುಚ್ಕೊಂಡಿತ್ತು, ಇವಾಗ ಸ್ವಲ್ಪ ಬಿಸಿಲು ಬಂದೈತೆ. ಇವಾಗ ಹೋಗೋದು. ಇವಾಗ ಬಿಸಿಲಲ್ಲಿ ಹೋದ್ರೆ ಸೆಕೆ. ಸರಿ ಬಾ ಹೋಗೋಣ. ನಡಿ 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 ನಡಿ. ಎಲ್ಲ ಕಾಲೇಜು ಈ ಕಡೆ ಎಲ್ಲ ಹುಡುಗರು ಅವ್ರೆ ಎಲ್ಲ ಕ್ರಿಕೆಟ್